ತುಮಕೂರು ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಯುಜಿಡಿ ಓಪನ್. ಆ ಮಿಷಿನ್ ಅಲ್ಲಿ ನೀರು ಬಿಟ್ಟು ಹೊರಟೋಗ್ತಾರೆ ಅಷ್ಟೇ. ಅದರಲ್ಲಿರೋ ಚೇಂಬರ್ ಅಲ್ಲಿರೋ ಕಸ ತೆಗಿಯಲ್ಲ ಅವರು. ಮೂಗು ಮುಚ್ಚಿಕೊಂಡು ಓಡಾಡ್ತಾ ಇರುವ ಜನರು, ವಿದ್ಯಾರ್ಥಿಗಳು. ಜವಾಬ್ದಾರಿ ಅನ್ನೋದು ಯಾರಿಗೂ ಇಲ್ಲ ಇಲ್ಲಿ. ಏನಪ್ಪ ಅಂದ್ರೆ ಮೇನ್ ರೋಡ್ ಫಸ್ಟ್ ಕಂದಾಯ ಕಟ್ಟಿ, ಕಮರ್ಷಿಯಲ್ ರೋಡ್. ಗಬ್ಬೆದ್ದು ನಾರ್ತಾ ಇದೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲ ಪ್ರದೇಶ. ಸರ್, ಇಲ್ಲಿ ಯುಜಿಡಿ ಪ್ರಾಬ್ಲಮ್ 365 ದಿನನೂ ಪ್ರಾಬ್ಲಮೇ. ಈ ಪ್ರಾಬ್ಲಮ್ ಸಾಲ್ವೇ ಆಗಲ್ಲ. ಇದು ರೈಲ್ವೆ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಮಾಡೋದು ಎಷ್ಟೋ ಅಷ್ಟೇ ನಾವು. ಎಸ್ ವೀಕ್ಷಕರೇ, ಸ್ಮಾರ್ಟ್ ಸಿಟಿ ಎನಿಸಿಕೊಂಡಿರುವ ತುಮಕೂರು ನಗರ ದಿನೇ ದಿನೇ ಸಮಸ್ಯೆಗಳ ಸಿಟಿಯಾಗಿ ಬದಲಾಗ್ತಾ ಇದೆ. ಒಂದೊಂದು ಬಡಾವಣೆಯಲ್ಲಿಯೂ ಒಂದೊಂದು ಸಮಸ್ಯೆ ತಾಂಡವವಾಡ್ತಾ ಇದೆ. ಒಂದು ಏರಿಯಾದಲ್ಲಿ ಕಸದ ಸಮಸ್ಯೆಯಾದ್ರೆ ಮತ್ತೊಂದು ಏರಿಯಾದಲ್ಲಿ ಚರಂಡಿ ಸಮಸ್ಯೆ ಇದೆ. ಹೀಗೆ ಸಮಸ್ಯೆಗಳ ಸರಮಾಲೆಯನ್ನೇ ಹೊದ್ದಿ ಕೂತಿದೆ ನಮ್ಮ ತುಮಕೂರು. ನಗರದ ಸೌಂದರ್ಯವನ್ನ ಹಾಳುಗೆಡುತ್ತಾ ಇರುವ ಸಮಸ್ಯೆಗಳ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿಯು ಪ್ರತಿನಿತ್ಯ ವರದಿಯನ್ನ ಮಾಡಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಅಧಿಕಾರಿಗಳು ಮಾತ್ರ ಆ ಕ್ಷಣಕ್ಕೆ ಕೆಲಸ ಮಾಡಿ ಕೈ ಚೆಲ್ಲುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಸ್ವಚ್ಛತೆ ಅನ್ನೋದು ಇಂದಿಗೂ ಮರೀಚಿಕೆಯಾಗಿದೆ. ಇದೀಗ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಯುಜಿಡಿ ಬ್ಲಾಕ್ ಓಪನ್ ಆಗಿದ್ದು, ಸಾರ್ವಜನಿಕರು, ವಾಹನ ಸವಾರರು ಗಬ್ಬನ್ನೇ ಕುಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ತುಮಕೂರಿನ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಯುಜಿಡಿ ಓಪನ್ ಆಗಿ ಸುತ್ತಮುತ್ತಲ ಪ್ರದೇಶ ಗಬ್ಬೆದ್ದು ನಾರ್ತಾ ಇದೆ. ಈ ರಸ್ತೆಯಲ್ಲಿಯೇ ಪ್ರತಿನಿತ್ಯ ಸಾವಿರಾರು ಜನರು ಓಡಾಡ್ತಾರೆ. ಕೆಲಸ ಕಾರ್ಯಕ್ಕಾಗಿ ರೈಲ್ವೆ ಸ್ಟೇಷನ್ಗೆ ಹೋಗುವ ಜನರು ಒಂದ್ ಕಡೆಯಾದ್ರೆ, ಮತ್ತೊಂದ್ ಕಡೆ ವಿದ್ಯಾರ್ಥಿಗಳು ಈ ಗಬ್ಬೆದ್ದಿರುವ ರಸ್ತೆಯಲ್ಲಿಯೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಲೇಡೀಸ್ ಹಾಸ್ಟೆಲ್ ಇವೆ. ಅಲ್ಲಿನ ವಿದ್ಯಾರ್ಥಿಗಳ ಗೋಳು ಕೇಳೋರಿಲ್ಲ ಅನ್ನೋ ಹಾಗಾಗಿದೆ. ಹೀಗಾಗಿ ಅಲ್ಲಿ ಸಂಚರಿಸುವ ವಿದ್ಯಾರ್ಥಿಗಳ ಸಂಕಟ ಹೇಳತೀರದಾಗಿದೆ. ಇನ್ನು ಈ ಸಮಸ್ಯೆಯ ಕುರಿತು ಸ್ಥಳೀಯರಾದ ಪ್ರಕಾಶ್ ಹೇಳೋದು ಹೀಗೆ. ಸರ್, ಈ ರಸ್ತೆಯಲ್ಲಿ ಸುಮಾರು 1.5 ತಿಂಗಳಿನಿಂದ ಈ ಯುಜಿಡಿ ಸಮಸ್ಯೆ ಇದೆ. ಅದು ಲೇಡೀಸ್ ಹಾಸ್ಟೆಲ್ ಮುಂಭಾಗವೇ ಯುಜಿಡಿ ಓಪನ್ ಆಗಿದೆ. ಈ ಸಮಸ್ಯೆ ಕುರಿತಾಗಿ ಪಾಲಿಕೆ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ಸಿಬ್ಬಂದಿಯನ್ನ ಕಳಿಸ್ತಾರೆ. ಬಂದ ಸಿಬ್ಬಂದಿಗಳು ಮಿಷನ್ ಸಹಾಯದಿಂದ ಕೆಲಸ ಮುಗಿಸ್ ಹೋಗ್ತಾರೆ. ಆದ್ರೆ ನಂತರ ಅದೇ ಸಮಸ್ಯೆ ಎದುರಾಗ್ತಾ ಇದೆ. ಇತ್ತ ಪಾಲಿಕೆಯ ಅಧಿಕಾರಿಗಳು ಜನರಿಗೆ ಕೇವಲ ಕಂದಾಯ ಕಟ್ಟಿ, ಆ ಬಿಲ್ ಕಟ್ಟಿ, ಈ ಬಿಲ್ ಕಟ್ಟಿ ಅಂತಾರೆ ಬಿಟ್ರೆ ಸಮಸ್ಯೆಗಳನ್ನ ಮಾತ್ರ ಬಗೆಹರಿಸ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಮಸ್ಕಾರ, ನಾವು ಪ್ರಕಾಶ್ ಅಂತೇಳಿ. ರೈಲ್ವೆ ಸ್ಟೇಷನ್ ರೋಡಲ್ಲಿ ಯುಜಿಡಿ ಪ್ರಾಬ್ಲಮ್ ಇದ್ದೇ ಇದೆ. ಲೇಡೀಸ್ ಹಾಸ್ಟೆಲ್ ಹತ್ರ 1.5 ತಿಂಗಳಿಂದ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಏನಪ್ಪ ಅಂದರೆ, ಯುಜಿಡಿ ಫೋನ್ ಮಾಡಿದಾಗ 3 ದಿನಕ್ಕೆ 4 ದಿನಕ್ಕೆ ಬರ್ತಾರೆ. ಆ ಮಿಷಿನಲ್ಲಿ ನೀರು ಬಿಟ್ಟು ಹೊರಟೋಗ್ತಾರೆ ಅಷ್ಟೇ. ಅದರಲ್ಲಿರೋ ಚೇಂಬರಲ್ಲಿರೋ ಕಸ ತೆಗಿಯಲ್ಲ ಅವರು. ಬರೀ ಚೇಂಬರಲ್ಲಿ ಮಿಷಿನಲ್ಲಿ ಆನ್ ಮಾಡಿ ಹೊರಟೋಗ್ತಾರೆ, ಸಣ್ಣಗೆ ಹೋಗ್ತದೆ, ಮತ್ತು ನಾಳೆ ಬೆಳಗ್ಗೆ ಇದೆ ಪ್ರಾಬ್ಲಮ್ಮು. ಇದು 1.5 ತಿಂಗಳಿಂದನೂ ಇದೇ ಪ್ರಾಬ್ಲಮ್ಮು. ಯಾರಿಗೆ ಕೇಳೋದು, ಯಾರಿಗೆ ಹೇಳಿದ್ರು ಕಳಿಸ್ಕೊಡ್ತೀನಿ ಅಂತಾರೆ. ಈಗೇನೋ ಸ್ಟ್ರೈಕ್ ನಡೀತಾ ಇದೆ, 3 ದಿವಸದಿಂದ ಒಪ್ಕೊಳ್ತಾ ಇದ್ದೀವಿ. ಇದು 1.5 ತಿಂಗಳು. ಅಲ್ಲಿ ನೋಡಿ, ಅದರ ಚೇಂಬರಲ್ಲಿ ಕಪ್ಪಗೆ ಬರ್ತಾಯಿತ್ತು ಈಚೆ ಕಡೆ. ಅಕ್ಕಪಕ್ಕ ವಾಸನೆ ಅಂದರೆ ವಾಸನೆ. ಯಾರಿಗೆ ಹೇಳಿದ್ರು ಇದು ಮಾಡಲ್ಲ. ಬಟ್ ಕಾರ್ಪೊರೇಷನ್ ಮಾತ್ರ ಕಂದಾಯ ಕಟ್ಟಿಸ್ಕೊಂಡ್ರಾಗೆ ಎಸ್ತಿದ್ದು ಕೈ. ಯುಜಿಡಿ ಫಸ್ಟ್ ಕಟ್ಟಿ, ನೀರಿನ ಕಟ್ಟಿ, ಬಿಲ್ಡಿಂಗ್ ಕಟ್ಟಿ. ಯಾವ ಅಧಿಕಾರಿ ಏನು ಇಲ್ಲೇ ತಿರುಗಾಡ್ತಾರೆ ಕಾರಲ್ಲಿ, ಡಬಲಿನೂ ತಿರುಗಾಡ್ತಾರೆ, ಎಲ್ಲರೂ ತಿರುಗಾಡ್ತಾರೆ, ಕೌನ್ಸಿಲರು ತಿರುಗಾಡ್ತಾರೆ. ಯಾರೂ ಇಲ್ಲಿಲ್ಲ. ಜವಾಬ್ದಾರಿ ಅನ್ನೋದು ಯಾರಿಗೂ ಇಲ್ಲ ಇಲ್ಲಿ. ಏನಪ್ಪ ಅಂದರೆ ಮೇನ್ ರೋಡು ಫಸ್ಟ್ ಕಂದಾಯ ಕಟ್ಟಿ, ಕಮರ್ಷಿಯಲ್ ರೋಡು ಅಂತ ಈ ಥರ ಹೇಳಿ ಜನಗಳಿಗೆ ಇದು ಮಾಡ್ತಾರೆ. ಇಲ್ಲಿ ನೋಡಿದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗೋರು, LICಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಅಷ್ಟು ಬಿಟ್ಟರೆ ಬೇರೆ ಇನ್ಯಾರೂ ತಿರುಗಾಡಲ್ಲ. ಇದು ಯುಜಿಡಿದು ಪ್ರಾಬ್ಲಮ್ ಇದೆ. ಚರಂಡಿ ಐತೆ, ಚರಂಡಿಗೆಲ್ಲ ಡೈವರ್ಟ್ ಮಾಡಿದ್ದಾರೆ. ಆದರೆ ಕಂದಾಯ ಮಾತ್ರ ಕಟ್ಟಿಸ್ಕೊತಾರೆ. ಯುಜಿಡಿ ಕಂದಾಯ ಕಟ್ತಾರೆ, ನೀರಿನ ಕಂತಾರೆ. ಇದೇ ಪ್ರಾಬ್ಲಮ್ ಇದರಲ್ಲಿ. ಅದೇ ರಸ್ತೆಯಲ್ಲಿ ವಾಸವಾಗಿರುವ ಪ್ರೇಮ್ ಕುಮಾರ್ ಎಂಬುವವರು ಮಾತನಾಡಿ, ಸರ್, ಪ್ರತಿ ವರ್ಷವೂ ಕೂಡ ಈ ಯುಜಿಡಿ ಸಮಸ್ಯೆ ತಪ್ತಾ ಇಲ್ಲ. ಈ ರಸ್ತೆಯಲ್ಲಿ ಡ್ರೈನೇಜ್ ಒಳಗೆ ನೀರು ಹರಿಯುವ ಬದಲು ರಸ್ತೆಯ ಮೇಲೆಯೇ ಹರಿತಾ ಇದೆ. ಈ ವಿಚಾರವಾಗಿ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ. ಆಗ ಎಲ್ಲ ಅಧಿಕಾರಿಗಳು ಬಂದ್ರು. ಯಾವುದೋ ಗುಜರಾತ್ ಚೇಂಬರ್ ಅಂತೆ, ಅದನ್ನ ಸರಿಪಡಿಸೋದ್ರು. ಆದ್ರೆ ಇಂದಿಗೂ ಈ ರಸ್ತೆಯ ಯುಜಿಡಿ ಸಮಸ್ಯೆ ಬಗೆಹರಿದಿಲ್ಲ. ಪ್ರತಿನಿತ್ಯ ನಾವು ಈ ವಾಸನೆಯನ್ನ ಕುಡಿದುಕೊಂಡೇ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂದು ಕಿಡಿಕಾರಿದ್ದಾರೆ. ಸರ್, ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ. ಇದೇ ರೈಲ್ವೆ ಸ್ಟೇಷನ್ ರೋಡಾಗಿರೋರು ನಾವು. ಸರ್, ಇಲ್ಲಿ ಯುಜಿಡಿ ಪ್ರಾಬ್ಲಮ್ಮು 365 ದಿನನೂ ಪ್ರಾಬ್ಲಮೇ. ಮಳೆ ಬಂದ್ಗಂತೂ ಡ್ರೈನೇಜಲ್ಲಿ ನೀರು ಹರಿಯೋದೇ ಇಲ್ಲ, ಎಲ್ಲ ರೋಡ್ಗೆ ಹರಿಯೋದೇನೆ. ಇದೇ ಪ್ರಾಬ್ಲಮ್ ಇಲ್ಲಿ ಯಾವಾಗ್ಲೂ. ಲೋಕಾಯುಕ್ತರು ಕಂಪ್ಲೇಂಟು ಕೊಟ್ಟಿದ್ದೀವಿ. ಅವ್ರಿಗೆ ಲೋಕಾಯುಕ್ತರು ಕಂಪ್ಲೇಂಟ್ ಕೊಟ್ಟಿದ್ದ ದಿನ ಒಂದಿನ ಬಂದರು, ಎಲ್ಲ ಆಫೀಸರ್ಗಳು ಬಂದರು.
ಎಲ್ಲ ಯಾವುದು ಗುಜರಾತ್ ಚೇಂಬರ್ ಅಂತ ಐತೆ ಅದನ್ನೆಲ್ಲ ಬ್ಲಾಕ್ ಮಾಡೋದ್ರು. ಈ ಪ್ರಾಬ್ಲಮ್ ಸಾಲ್ವೇ ಆಗಲ್ಲ. ಇದು ರೈಲ್ವೆ ಸ್ಟೇಷನ್ ರೋಡಾಗೆ ಕಂಪ್ಲೇಂಟ್ ಮಾಡೋದು ಎಷ್ಟೋ ಅಷ್ಟೇ ನಾವು. ಮನೆ ಒಳಗಂತೂ ಈ ಮ್ಯಾನ್ಹೋಲ್ದು ನೀರಿನ ವಾಸನೆ ಮನೆ ಒಳಗೆ ಇರ್ತೈತೆ, ಮನೆ ಒಳಗೆ ಇರೋಕ್ಕಾಗಲ್ಲ. ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಇದೆ, ಕಾಲೇಜ್ಗಳಿದ್ದಾವೆ, ಹಾಸ್ಟ್ಲುಗಳಿದ್ದಾವೆ. ಭಾರಿ ಪ್ರಾಬ್ಲಮ್ ಆಗಿದೆ. ಇದು ಯಾರು ಇದು ಮುತುವರ್ಜಿ ವಹಿಸ್ತಾನೇ ಇಲ್ಲ. ಬಂದು ಹೇಳಿದ್ರೆ ಅಟೆಂಡ್ ಮಾಡಿಸ್ತೀವಿ ಅಂತಾರೆ. ಬರೀ ಮೆಷಿನ್ ಬರುತ್ತೆ, ಒಂದು ಸರಿ ಮಾಡ್ತಾರೆ, ಅವತ್ತು ಹೋದರೆ ತಿರ್ಗಿ ಮಾರನೇ ದಿನ ಇದೇ ಪ್ರಾಬ್ಲಮ್ಮೇ, ಕಸ ತೆಗಿಯಲ್ಲ, ಏನಿಲ್ಲ. ಅದೇನೇ ಇರಲಿ, ನಗರಾದ್ಯಂತ ಹಲವು ಭಾಗಗಳಲ್ಲಿ ಈ ಯುಜಿಡಿ ಸಮಸ್ಯೆ ಅನ್ನೋದು ತಪ್ತಾ ಇಲ್ಲ. ಹೀಗಾಗಿ ಯುಜಿಡಿ ಸಮಸ್ಯೆಯಿಂದಾಗಿ ವಾಸಿಸುವ ಜನರು ಹಲವು ಮಾರಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಕೂಡಲೇ ಪಾಲಿಕೆಯ ಅಧಿಕಾರಿಗಳು ಕೇವಲ ಕಾಟಾಚಾರಕ್ಕೆ ಮಾತ್ರ ಕೈ ತೊಳೆದುಕೊಳ್ಳದೆ ಮುಂದೆ ನಿಂತು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗಿದೆ. ಆ ಮೂಲಕ ಪಾಲಿಕೆಯ ಸ್ವಚ್ಛತಾ ಘೋಷಣೆಗಳನ್ನ ಈಡೇರಲಿವೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ರೋಷನ್, ಪ್ರಜಾಶಕ್ತಿ ಟಿವಿ, ತುಮಕೂರು.